ನಾನು ನನ್ನ ತುಂಬ ಫೇವ್ರೇಟ್ ಆಗಿರುವಂಥ ಪ್ಲೇಸಿಗೆ ಬಂದಿದ್ದೀನಿ, ಹಂಪಿಗೆ ಬಂದಿದ್ದೀನಿ. ಇದನ್ನು ನೋಡಬೇಕಂತ ತುಂಬ ಆಸೆ ಇತ್ತು ನನಗೆ, ಯಾಕಂದರೆ ನಾನು ಪುಸ್ತಕದಲ್ಲೆಲ್ಲ ತುಂಬ ಓದಿದ್ದೆ ಇದ್ರ ಬಗ್ಗೆ, ಬಟ್ ನೋಡೋಕ್ಕಾಗಿರಲಿಲ್ಲ. ಬಟ್ ಇಲ್ಲಿ ನೋಡಿದ್ರೆ ಮಿರಾಕಲ್ ಹೇಗೆ ಮಾಡಿದಾರೋ ಅಂತ. ಇದು ಇನ್ನೂ ಟ್ರೈಲರ್ ಅಷ್ಟೇ, ಇದಕ್ಕಿಂತ ತುಂಬ ದೊಡ್ಡ ದೊಡ್ಡ ಪ್ಲೇಸಸ್ ಇದೆ, ಆಮೇಲೆ ತೋರಿಸ್ತೀನಿ ನಿಮಗೆ. ಇಲ್ಲಿ ಅಖಂಡಶಿಲಾ ಬಸವಣ್ಣ ಇದೆ, ತೋರಿಸ್ತೀನಿ ನಿಮಗೆ. ನಿಮಗೆ ತುಂಬ ಚೆನ್ನಾಗಿದೆ, ಬಟ್ ಸಿಕ್ಕಾಪಟ್ಟೆ ಬಿಸಿಲಿದೆ. ಅಖಂಡಶಿಲಾ ಬಸವಣ್ಣ ಅಂತೆ, ಒಂದೇ ಕಲ್ಲಲ್ಲಿ ಕೆತ್ತಿರೋ ಬಸವಣ್ಣ. ಎಷ್ಟು ಚೆನ್ನಾಗಿದೆ ನೋಡಿ ಪ್ಲೇಸು. ಕಂಬನ ನೋಡಿ ಸ್ವಲ್ಪ ಯಾವ ರೀತಿ ಡಿಸೈನಲ್ಲಿ ಕೆತ್ತಿದಾರಂದರೆ, ಆಗಿನ ಕಾಲದಲ್ಲಿ ಮಷೀನ್ ಇಲ್ಲ, ಏನಿಲ್ಲ, ಯಾವ ರೀತಿ ವರ್ಕ್ ಮಾಡಿದ್ದಾರೆ, ಯಾವ ರೀತಿ ನಿಲ್ಲಿಸಿದ್ದಾರೆ. ಗ್ರೇಟ್ ಕಟ್ಟಿದಾರಂತ ಒಂದು ಸ್ವಲ್ಪ ನೋಡಿ. ಯಾವ ಸಿಮೆಂಟ್ ಇಲ್ಲ, ಏನಿಲ್ಲ. ನಾವು ಸಿಮೆಂಟ್ ಹಾಕಿ ಕಟ್ಟಿದ್ರು ಈ ರೀತಿ ಗಟ್ಟಿಯಾಗ್ಬಿಡಲ್ಲ. ಇದಿಷ್ಟು ವರ್ಷಗಳ ಕಾಲ ಗಟ್ಟಿಯಾಗಿದೆ ಅಂದರೆ ಬರೀ ಒಂದು ಜಾಯಿಂಟಲ್ಲೇ ಹಾಕಿದ್ದಾರೆ. ಇದೆಲ್ಲ ತಂಪು ಗಾಳಿ. ಇದನ್ನೆಲ್ಲ ನೋಡ್ತಿದ್ರೆ ಆಗಿನ ಕಾಲದ ಜನರು ಎಷ್ಟು ನೆಮ್ಮದಿಯಾಗಿದ್ರು ಅಂತ ಇದರಲ್ಲೇ ಗೊತ್ತಾಗುತ್ತೆ. ಪೂರ್ತಿ ಕಲ್ಲಲ್ಲೇ ಕಟ್ಟಿದ್ದಾರೆ, ಅಲ್ಲಲ್ಲಿ ದೇವ್ರುಗಳನ್ನೆಲ್ಲ ಕೆತ್ತಿಟ್ಟಿದ್ದಾರೆ. ಈಗಿನ ಕಾಲದಲ್ಲಿ ಇದನ್ನು ದೇವ್ರು ಬಂದರೂ ಕಟ್ಟೋಕ್ಕಾಗಲ್ಲ. ದೇವ್ರು ಬಂದರೆ ಕಟ್ಟೋಕ್ಕಾಗತ್ತೆ, ಮನುಷ್ಯರ ಕೈಯಲ್ಲಾಗಲ್ಲ, ಮಷಿನ್ ಕೈಯಲ್ಲಾಗಲ್ಲ. ಅಲ್ಲಿರೋವಂಥ ಟೆಂಪಲ್ ಮೇಲಿರೋವಂಥ ಪ್ರತಿಯೊಂದು ಮೂರ್ತಿ ಮೇಲೆ 1 ಇಂಚ್ ತಪ್ಪು ಕಂಡುಹಿಡಿಯೋಕ್ಕಾಗಲ್ಲ, ಅಷ್ಟೊಂದು ಕ್ಲಿಯರಾಗಿ ಅದನ್ನು ಕೆತ್ತಿದ್ದಾರೆ. ಆಗಿನ ಒಂದು ಶಿಲ್ಪಿಗಳಿಗೆ ಒಂದು ಬಿಗ್ ಸೆಲ್ಯೂಟ್ ಮಾಡಲೇಬೇಕು. ಯಾಕಂದರೆ ಈಗಿನ ಜನ್ರೇಷನಲ್ಲಿ ಇಷ್ಟು ಕ್ಲಿಯರಾಗಿ ಮಾಡೋಕ್ಕಾಗೋದೇ ಇಲ್ಲ, ಯಾರ ಕೈಯಲ್ಲೂ ಸಾಧ್ಯ ಇಲ್ಲ. ಹಂಪಿ ಅಂತ ಒಂದು ಊರು, ಒಂದು ಪ್ರೇಕ್ಷಣೀಯ ಸ್ಥಳ ನಮ್ಮ ಕರ್ನಾಟಕದಲ್ಲಿದೆ ಅಂದರೆ ಅದು ನಮ್ಮ ಹೆಮ್ಮೆ. ಆಗಿನ ಕಾಲದಲ್ಲಿ ಮಾಡಿರೋ ಪ್ರತಿಯೊಂದು ವಸ್ತುಗಳನ್ನೂ ಕೂಡ ಹಾಗೇ ಇಟ್ಟಿದ್ದಾರೆ, ಯಾವುದೂ ಕೂಡ ಇಲ್ಲ. ಪ್ರತಿಯೊಂದು ಕಲ್ಲಿಂದನೇ ಯಾವುದೂ ಹಾಳಾಗಿಲ್ಲ. ಆಗಿನ ಕಾಲದ ಸಾಮ್ರಾಜ್ಯರ ಒಂದು ದೇವರದ್ದು ಒಂದು ದೇವಸ್ಥಾನವೂ ಅಲ್ಲೇ ಇತ್ತು. ಸೊ ಅದರ ದರ್ಶನವೂ ಪಡ್ಕೊಂಡ್ವಿ, ತುಂಬ ಖುಷಿ ಆಯಿತು. ಒಳಗಡೆ ಪೂರ್ತಿ ಸುತ್ತಾಡಿದ್ವಿ, ಪ್ರತಿಯೊಂದು ದೇವ್ರ ದರ್ಶನವೂ ಮಾಡಿದ್ವಿ. ಇನ್ನೂ ಹೆಚ್ಚು ಖುಷಿಯಾಗಿದ್ದಂದರೆ ನಮ್ಮ ಕನ್ನಡ ಮಾತೆ ಶ್ರೀ ಭುವನೇಶ್ವರಿ ದೇವಿ ಮೂರ್ತಿನೂ ಕೂಡ ಅಲ್ಲೇ ಇತ್ತು. ತುಂಬ ಖುಷಿಯಾಯಿತು ನಮ್ಮ ಕರ್ನಾಟಕ ಮಾತೆನ ನೋಡಿ. ಆಗಿನ ಕಾಲದಲ್ಲಿ ಕಟ್ಟಿರೋ ದೇವಸ್ಥಾನಗಳಲ್ಲಿ ಕಲ್ಯಾಣಿ ಇದ್ದೇ ಇರುತ್ತೆ. ಸೊ ಅದು ತುಂಬ ಕ್ಲೀನಾಗಿತ್ತು, ತುಂಬ ಚೆನ್ನಾಗಿತ್ತು. ನೀವು ಫ್ರೀ ಮಾಡಿಕೊಂಡು ನಿಮ್ಮ ಫ್ಯಾಮಿಲಿ ಅಥವಾ ಫ್ರೆಂಡ್ಸ್ ಜೊತೆ ಒಂದು ಸಲ ಹೋಗಿ ಬನ್ನಿ. ನಿಜವಾಗ್ಲೂ ಕರ್ನಾಟಕದಲ್ಲಿ ಹುಟ್ಟಿದ್ದಕ್ಕೂ ಸಾರ್ಥಕ ಆಗುತ್ತೆ.